ಪುಟ್ಟರಾಜು ಇರ್ತಾರೆ ವರ್ಷ ಇಲ್ಲ ವರ್ಷ ಪ್ರಾರ್ಥನೆ ಸುಮೀನ
मीनाक्षी
ಕಾವ್ಯದ ಮೊದಲನೆಯ ಅಷ್ಟಪದಿ. ಈ ಮೊದಲನೆಯ ಅಷ್ಟಪದಿಯಲ್ಲಿರತಕ್ಕಂಥ ಪ್ರತಿ ಚರಣಕ್ಕೂ ಕೂಡ ನಾವು ಇಲ್ಲಿ ನಮ್ಮ ಗೀತಗೋವಿಂದ ಸಂಸ್ಕೃತ ಸಂಘದ
ವಿದ್ಯಾರ್ಥಿನಿಯರು ಅಭಿನಯಿಸಲು ನೋಡಿದೆವು. ಇಷ್ಟು ಚಿಕ್ಕ ಪುಟಾಣಿ ಮಕ್ಕಳಿಗೆ ಇಷ್ಟೆಲ್ಲ ಹೇಳಿಕೊಟ್ಟು ಅವರನ್ನ ವೇದಿಕೆಗೆ ತಂದು ನಿಲ್ಲಿಸೋದು ಹರಸಾಹಸ. ನಾವು ಅಂತ ಹೇಳಿದ್ರೆ ಕೆಲವೊಮ್ಮೆ ಅವರು ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವರ ಆಲೋಚನೆ ಭಿನ್ನವಾಗಿರುತ್ತೆ. ಆದರೂ ಕೂಡ ಇಷ್ಟು ಜನರನ್ನು ಕೂಡ ಒಂದು ಕಡೆ ಸೇರಿಸಿ ಆಯಾ ದಿವ್ಯ ಚರಣದ ಅರ್ಥಕ್ಕೆ ಸರಿಯಾಗಿ ಈ ಎಲ್ಲ ಮಕ್ಕಳಿಗೆ ಅಭಿನಯವನ್ನು ಕೂಡ ಹೇಳಿಕೊಟ್ಟು ಈ ಮೊದಲನೆಯ ಅಷ್ಟಪದಿಯ ಸ್ವಾದುತ್ವ ಎಲ್ಲರ ಹೃದಯವನ್ನು ಸೇರುವಂತಹ ರೀತಿಯಲ್ಲಿ ಮಾಡಿದಂತಹ ಇವರೆಲ್ಲರಿಗೂ ಕೂಡ ದೊಡ್ಡ ಕರಘೋಷವನ್ನು ಮಾಡಬೇಕು. ಮೊದಲು ಇಂದ್ರನಿಗೆ ಶಾಪ ಬಂದು ಇಂದ್ರ ಮಧುರೈ ಕ್ಷೇತ್ರದಲ್ಲಿ ಭಗವಂತನನ್ನು ಸ್ಥಾಪನೆ ಮಾಡ್ತಾರೆ. ಇಂದ್ರ ವಿಮಾನದ ಕೆಳಗಡೆ ಸೋಮಸುಂದರೇಶ್ವರ ಸ್ವಾಮಿ ರಾರಾಜಮಾನವಾಗಿದ್ದಾರೆ. ಆ ಕಡೆ ಇಂದ್ರನ ಶಾಪವನ್ನ ಹೋಗಲಾಡಿಸಿ ಅವರಿಗೆ ಅನುಗ್ರಹ ಮಾಡಿದಂತಹ ಆ ಸ್ವಾಮಿಯನ್ನ ಸ್ಮರಿಸ್ತಾ ಇದ್ದಾರೆ ಮೊದಲನೇ ಚರಣದಲ್ಲಿ. ಅದನ್ನು ನಾವು ನೋಡಿದ್ವಿ. ಇಂದ್ರ ಬಂದು ಶಾಪ ವಿಮುಕ್ತನಾಗಿ ಭಗವಂತನಿಗೆ ಪೂಜೆ ಮಾಡ್ತಾರೆ. ಆಮೇಲೆ ಎರಡನೆಯ ಚರಣದಲ್ಲಿ ಐರಾವತದ ತಾಪವನ್ನು ಹೋಗಲಾಡಿಸಿದ್ರು ಅಂತ ಹೇಳಿ ಅವಾಗ ನಾವು ನೋಡಿದ್ವಿ. ಒಂದು ಆನೆ ಬಂತು, ಆ ಇಂದ್ರನು ಬಂದಾಗ ಇಂದ್ರನ ವಾಹನ. ಆಮೇಲೆ ದುರ್ವಾಸ ಮಹರ್ಷಿಗಳು ಬಂದರು. ದುರ್ವಾಸ ಮಹರ್ಷಿಗಳು ಆ ದಿವ್ಯ ಹಾರವನ್ನ ದೇವೇಂದ್ರನಿಗೆ ಕೊಡಲು ದೇವೇಂದ್ರ ಅದನ್ನು ತಗೊಂಡ, ಆದರೆ ಐರಾವತದ ಮೇಲೆ ಇಟ್ಟ. ಆ ಐರಾವತಕ್ಕೆ ಏನೋ ಕೆರೆಯೋ ಥರ ಆಯಿತು ತಲೆ ಮೇಲೆ. ಅದನ್ನು ತೆಗೆದು ತನ್ನ ಕಾಲಲ್ಲಿ ಹಾಕಿ ಅದನ್ನು ಅಮುಟ್ಬಿಡ್ತು. ಆಗ ದುರ್ವಾಸನಿಗೆ ಕೋಪ ಬಂತು, ಶಾಪ ಕೊಟ್ಟು. ಶಾಪದಿಂದ ಗ್ರಸ್ತರಾದಂತಹ ಆ ಐರಾವತ ಅನ್ನತಕ್ಕಂಥ ಆನೆ ನಂತರ ಅದೇ ಮೊದಲನೇ ಕ್ಷೇತ್ರಕ್ಕೆ ಬಂದು ಇಂದ್ರ ವಿಮಾನದ ಕೆಳಗಡೆ ರಾರಾಜಮಾನವಾಗಿರ್ತಕ್ಕಂತಹ ಸೋಮಸುಂದರನ ಆರಾಧನೆಯನ್ನು ಮಾಡಿ ಆ ಶಾಪದಿಂದ ವಿಮುಕ್ತವಾಯಿತು. ಆ ಕಾರಣ ಆ ದೃಶ್ಯವನ್ನು ನಾವು ಎರಡನೇ ಚರಣದಲ್ಲಿ ನೋಡಿದೆವು. ಆಮೇಲೆ ವಿಶ್ವವನ್ನೇ ಪಡೆದಂತಹ ಭಗವಂತ ಅಂದರೆ ಅದಕ್ಕೆಲ್ಲದಕ್ಕೂ ಕೂಡ ನಾಯಕನಾಗಿದ್ದಾನೆ. ಮಧುರೈ ಕ್ಷೇತ್ರ ನೀಪವನವಾಗಿತ್ತಂತೆ. ನೀಪವನವಾಗಿದ್ದಂತಹ ಮಧುರೈ ಕ್ಷೇತ್ರವನ್ನ ಭಗವಂತ ಒಂದು ದೊಡ್ಡ ನಗರವಾಗಿ ಮಾಡ್ತಾರೆ. ಒಂದು ಅರಣ್ಯ ನಗರವಾಯಿತು. ಇವತ್ತು ಬೆಳಗ್ಗೆ ಹೇಳಿದೆ, ಭಗವಂತನ ಹತ್ರ ಹೋಗಿ ಕೇಳಿದಂತೆ ನಿಮಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಸ್ಥಳ ಯಾವುದು ಅಂತ ಹೇಳಿ. ಆಗ ಭಗವಂತ ಹಾಗೆ ಭೂಮಿಯನ್ನು ನೋಡೋದಂತೆ. ಭೂಮಿಯನ್ನು ನೋಡಿದಾಗ ಭಗವಂತನ ಚಂದ್ರಕಲೆಯಿಂದ ಮಧು ಹಾಗೆಯೇ ಸುರಿಯುತ್ತಂತೆ ಕೆಳಗಡೆ. ಯಾವ ಸ್ಥಳದಲ್ಲಿ ಆ ಮಧು ಬಿತ್ತೋ ಅಲ್ಲಿ ಒಂದು ನಗರದ ನಿರ್ಮಾಣ ಆಯಿತು. ಮಧು ಬಿತ್ತು ಅಂದ್ರೆ ಅಮೃತ ಬಿತ್ತು ನಗರದ ನಿರ್ಮಾಣ ಆದಂತಹ ಕಾರಣ ಅದಕ್ಕೇನಂತ ಹೆಸರು ಬಂತು? ಮಧುರೈ ಅಂತಾನೆ ಹೆಸರು ಬಂತು ಅಂತ ಹೇಳಿ. ಆ ಕಾರಣ ನೀಪಬಲವಾಗಿರುವುದನ್ನ ನೀನು ಒಳ್ಳೆಯ ನಗರವಾಗಿ ಮಾಡಿದೆ, ನೀನೇ ವಿಶ್ವವಿಧಾಯಕ ಅಂತ ಹೇಳಿ ನಾವು ಅದನ್ನು ಕೂಡ ಇಲ್ಲಿ ನೋಡಿದೆವು. ಆಮೇಲೆ ಆ ಗಿರಿಜಿಯ ಪತಿಯಾಗಿ ಪರಮೇಶ್ವರನಾಗಿ ಹೇಗೆ ರಾರಾಜಮಾನವಾಗಿದ್ದ ಆ ಹಿಮವಾನ ಏನು, ಮೇನಾದೇವಿ ಏನು, ಅವರೆಲ್ಲರೂ ಕೂಡ ನಾವು ನೋಡಿದ್ವಿ. ಗಿರಿಜಾ ವಲ್ಲಭ ಅಂತ ಹೇಳಿ ಸ್ವಾಮಿಯನ್ನು ಹಾಡ್ತಕ್ಕಂಥ ಚರಣದಲ್ಲಿ. ಆಮೇಲೆ ಯಜ್ಞಕುಂಡದಿಂದ ಅಯೋನಿಜಿಯಾಗಿ ಅವನು ತಟಾತಕ ಅವಳು ಬಂದು ಅದು ನೋಡಿದ್ವಿ. ಆ ಯಜ್ಞಕುಂಡದ ಒಳಗಡೆ ಹೋಗಿ ಕೂತ್ಕೊಂಡು ಅಲ್ಲಿಂದ ಅವನ ತಟಾತಕ ಅವಳು ಆವಿರ್ಭವಿಸಿದ್ಲು. ಅಂತಹ ಅವನ ತಟಾತಕ್ಕೆ 3 ಸ್ಥಾನದೊಂದಿಗೆ ಇರ್ತಾರೆ. ಮನೆಗೆ ಪಾಂಡಿನಿಗೆ ಅಕ್ಷರಿಗೆ ಹೇಳುತ್ತೆ, ನೀನು ಇವಳನ್ನೇ ನಿನ್ನ ಒಂದು ಪುತ್ರ ಅಂತ ಹೇಳಿ ಭಾವಿಸ್ಕೊಂಡು ಬೆಳೆಸು. ಅವಳಿಗೆ ತಕ್ಕ ವರ ಬರುವಾಗ ಅವಳ 3ನೇ ಸ್ಥಾನ ಅದೃಶ್ಯ ಆಗುತ್ತೆ ಅಂತ ಹೇಳಿ. ಹಾಗೆ ಮೀನಾಕ್ಷಿ ತಟಾತಕ ಅಂತ ಹೇಳಿ ಇದ್ದಂತ ಅವಳಿಗೆ ಮೀನಾಕ್ಷಿ ಅಂತ ನಾಮಕರಣ ಆಗುತ್ತೆ ಪಟ್ಟಾಭಿಷೇಕದ ಸಮಯದಲ್ಲಿ. ಅವಳ ಮೀನಾಕ್ಷಿ ವಿಜಯಯಾತ್ರಾ ವ್ಯಾಸವಾಗಿ ಹೊರಡುತ್ತಾಳೆ. ಅವಳಿಗೆ ಎಲ್ಲ ಕಡೆ ಹೋಗಿ ಶ್ರೀ ಕೈಲಾಸವನ್ನು ಹೋಗಿ ಸೇರಿ ಭಗವಂತನ ನೋಟ ಅವಳ ಮೇಲೆ ಬಿದ್ದು ಕೂಡಲೇನೆ ಅವಳ 3ನೇ ಸ್ಥಾನ ಅದೃಶ್ಯ ಆಗುತ್ತೆ. ಆಮೇಲೆ ಮೀನಾಕ್ಷಿ ವಲ್ಲಭನಾಗಿ ಭಗವಂತ ಆಗ್ತಾನೆ. ಮಧುರೈ ಕ್ಷೇತ್ರದಲ್ಲೇ ಅವರ ಒಂದು ಪರಿಣಯ ಆಗುತ್ತೆ ಅಂತ ಹೇಳಿ ನಾವು ಅದನ್ನು ಕೂಡ ನೋಡಿದೆವು. ಆಮೇಲೆ ಪತಂಜಲಿ ಹಾಗೂ ವ್ಯಾಘ್ರಪಾದರು ಇವರಿಬ್ಬರು ತಪಸ್ ಮಾಡಲು ಶ್ರೀ ಚಿದಂಬರ ಕ್ಷೇತ್ರದಲ್ಲಿ ಆ ಆದಿಮೂಲನಾಥನ ಸನ್ನಿಧಿ ಹತ್ರ ಅವರಿಬ್ಬರು ಕೂಡ ತಪಸ್ ಮಾಡಲು ಭಗವಂತ ಪುಷ್ಯ ನಕ್ಷತ್ರದಂದು ಗುರುವಾರದಂದು ಆ ಬೆಳಗಿನ ಸಮಯದಲ್ಲಿ ಅವರಿಬ್ಬರಿಗೂ ಕೂಡ ಅನುಗ್ರಹ ಮಾಡಿದ ಅಂತ ಹೇಳಿ ಕಥೆ ಹೀಗಿದೆ. ಪತಂಜಲಿ ಹಾಗೂ ವ್ಯಾಘ್ರಪಾದರಿಗೆ ಅವ ಅನುಗ್ರಹ ಮಾಡಿದ್ದನ್ನು ಕೂಡ ನಾವು ನೋಡಿದ್ವಿ. ಆ ಮಗು ವ್ಯಾಘ್ರಪಾದಕ್ಕೆ ತಕ್ಕಂತೆ ವ್ಯಾಘ್ರದ ಪಾದವನ್ನು ಕೂಡ ಹಾಕೊಂಡು ಬರೀತು. ಒಂದು ಸರ್ಪದ ಆಕೃತಿ, ಇನ್ನೊಂದು ವ್ಯಾಘ್ರಪಾದರ ಆಕೃತಿ. ಅಂದರೆ ಅವರು ಹುಲಿಯ ಕಾಲನ್ನು ಪಡ್ಕೊಂಡ್ರಂತೆ. ದೊಡ್ಡ ದೊಡ್ಡ ವೃಕ್ಷಗಳನ್ನು ಹತ್ತಿ ಹೂ ತರಬೇಕು ಅಂತ ಹೇಳಿದ್ರೆ ಮನುಷ್ಯರ ಕಾಲಿದ್ರೆ ಸಾಲದು, ಹುಲಿ ಕಾಲು ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಪಡ್ಕೊಂಡಿರಂತೆ. ಆ ರೀತಿ ಪತಂಜಲಿ ವ್ಯಾಘ್ರಪಾದರಿಗೆ ಅನುಗ್ರಹ ಮಾಡಿದಂತಹ ಆ ಒಂದು ದೃಶ್ಯವನ್ನು ನೋಡಿದ್ವಿ. ಆಮೇಲೆ ಕೊನೆಯಲ್ಲಿ ಮೀನಾಕ್ಷಿಯ ಮನೆಯಲ್ಲಿ ಆ ಮದುವೆಗಾಗಿ ಬೇಕಾದಷ್ಟು ಅಡಿಗೆ ಆಗಿರಲು
ಭಗವಂತ ಹಲವಾರು ಜನರನ್ನ ಕರ್ಕೊಂಡ್ಬರ್ತಾನೆ ಅಂತ ಅನ್ಕೊಂಡಿರೋ ಒಂದೇ ಒಂದು ಚಿಕ್ಕ ಭೂತವನ್ನ ಅವರು ಇವನಿಗೆ ಗುಣಪಡಿಸು, ಆಮೇಲೆ ನೋಡೋಣ ಅಂತ ಹೇಳಲು ಆಗ ಮೀನಾಕ್ಷಿ ಅವ್ರ ಚಿಕ್ಕ ಕುಂಡೋದರ ಅಂದ್ರೆ ಒಂದು ತಪ್ಪಲೆಯಂತೆ ಹೊಟ್ಟೆ, ಆ ಕಾರಣ ಅವನಿಗೆ ಕುಂಡೋದರ. ಬೆಳಗ್ಗೆ ಕೂಡ ಕುಂಡ ಇವ ಉದರಹ ಯಸ್ಯ ಸಹ ಕುಂಡೋದರ, ಯಾರಿಗೆ ತಪ್ಪಲೆ ತರ ಹೊಟ್ಟೆ ಇತ್ತು ಅವನಿಗೆ ಕುಂಡೋದರ ಅಂತ ಹೇಳಿ ಹೆಸರು. ಅವ ಇವಾಗ ಸ್ವಲ್ಪ ಕುಂಡ ಸ್ವಲ್ಪ ಒಳಗಡೆ ಹೋಗಿದೆ, ಹಾಗಾಗಿ ಹೊರಗಡೆ ಬರುತ್ತೆ. ಅವ ಹಸುವಿನೊಂದಿಗೆ ಇರ್ತಾನೆ, ಅಂದ್ರೆ ಅವನಿಗೆ ಹಸುವಿನ ಮರೆಸಿದ್ರೆ ಯಾರು? ಸಾಕ್ಷಾತ್ ಪರಮೇಶ್ವರನೇ, ಸುಂದರೇಶ್ವರನೇ. ಅವಾಗ ಅವನ ಹೊಟ್ಟೆಯಲ್ಲಿ ವೈಶ್ವಾನರನಾಗಿದ್ದು ಅವ ಎಷ್ಟು ಸ್ವೀಕರಿಸ್ತಾ ಇದ್ರು ಕೂಡ ಎಲ್ಲ ಸ್ವೀಕರಿಸುವಂತ ರೀತಿಯಲ್ಲಿ ಭಗವಂತ ಮಾಡ್ತಾನೆ. ಎಷ್ಟು ತಿಂದರೂ ಅವನಿಗೆ ಸಾಧ್ಯ, ಎಷ್ಟು ತಿಂದರೂ ಅವನಿಗೆ ತೃಪ್ತಿ ಆಗೋದಿಲ್ಲ. ಆಮೇಲೆ ಭಗವಂತನೇ ನವ ಅನ್ನ ನಿಧಿಯನ್ನ ಸೃಷ್ಟಿ ಮಾಡ್ತಾನೆ. ಅದನ್ನ ತಿನ್ನ ನಂತರ ಕುಂಡೋದರನ ಹಸಿವೆ ಸಮನ ಆಗುತ್ತೆ. ನೀರು ಬಾಯಾರಿಕೆ, ನನಗೆ ದಾಹ ಆಗ್ತಾ ಇದೆ ಅಂತ ಹೇಳಿ ಕೇಳಲು ಆಗ ಭಗವಂತ ಹಿಂಗ ಕೈ ವೈ, ನಿನ್ನ ಕೈಯನ್ನ ಇಲ್ಲಿಡು ಅಂತ ಹೇಳಲು ಅಲ್ಲೂ ನದಿ ಉದ್ಭವಿಸುತ್ತಂತೆ. ಅದಕ್ಕೆ ಸಂಸ್ಕೃತದಲ್ಲಿ ಕೃತಮಾಲ ಅಂತ ಹೇಳಿ ಹೆಸರು. ಅದಕ್ಕೆ ದ್ರವಿಡ ಭಾಷೆಯಲ್ಲಿ ವೈಗೈ, ಕೈ ವೈ ಅನ್ನೋದೇ ವೈಗೈ ಆಯಿತು ಅಂತ ಹೇಳಿ ಅಂತಹ ಆ ನದಿಯನ್ನು ಸೃಷ್ಟಿ ಮಾಡಿಕೊಂಡು ಅವನಿಗೆ ಅನುಗ್ರಹ ಮಾಡಿದಂತಹ ನೀನನ್ನ ಸ್ಮರಿಸ್ತೀವಿ ಅಂತ ಹೇಳಿ ಶಿವಲೀಲಾರ್ಣವದಲ್ಲಿರತಕ್ಕಂತಹ ತುಂಬ ಪ್ರಮುಖ ಲೀಲೆಗಳನ್ನು ಸದಾಶಿವ ದೀಕ್ಷಿತರು ಈ ಗೀತ ಸುಂದರ ಕಾವ್ಯದ ಮೊದಲನೇ ಅಷ್ಟಪದಿಯಲ್ಲಿ ಸ್ಮರಿಸಿದ್ದಾರೆ. ಆ ಸದಾಶಿವ ದೀಕ್ಷಿತರ ಹೃದಯವನ್ನ ಇವರೆಲ್ಲರ ಹೃದಯವಾಗಿ ಮಾಡಿಕೊಂಡು ಇಷ್ಟೂ ಜನ ಮಕ್ಕಳು ಇಲ್ಲಿ ಒಂದು ತುಂಬ ಇಷ್ಟು ಜನ ಮಕ್ಕಳನ್ನು ಕೊಟ್ಟು ಸಹಕರಿಸಿದಂತಹ ತಂದೆ ತಾಯಿಗಳಿಗೆ ಒಂದು ದೊಡ್ಡ ಸನ್ಮಾನ ಕೊಟ್ಟು, ಹಾಗೂ ಇಷ್ಟು ಜನ ಮಕ್ಕಳನ್ನು ಟ್ರೈನ್ ಮಾಡಿದಂತಹ ನಾರಾಯಣಿ ಶ್ರೀದೇವಿ ಸನ್ಮಾನ ಕೊಟ್ಟು, ಹಾಗೂ ಇಷ್ಟು ಜನ ಮಕ್ಕಳು ಅವ್ರು ಎಷ್ಟು ಕೇಳಿಕೊಟ್ಟರು ಕೂಡ ಅದನ್ನು ಕೇಳಿಕೊಂಡು ಅವರವರ ಮತಿಗೆ ತಕ್ಕಂತೆ ಇಷ್ಟು ಚೆನ್ನಾಗಿ ವರ್ಣ ವಿನ್ಯಾಸ ಅಂದರೆ ಆಹಾರ್ಯವನ್ನು ಕೂಡ ಮಾಡಿಕೊಂಡು ಇಲ್ಲಿ ಬರೀ ಪ್ರದರ್ಶಿಸಿದ್ದಾರೆ. ಅವರೆಲ್ಲರೂ ಕೂಡ ಭಗವಂತನ ಕೃಪೆ ಪೂರ್ಣವಾಗಿರಲಿ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ರಿ ಮಕ್ಕಳೇ. ನಿಮಗೆ ಇದೇ ರೀತಿ ಭಗವಂತನ ಕೃಪೆ ಇರಲಿ. ನೀವು ಇದೇ ರೀತಿ ಪ್ರತಿ ವರ್ಷ ಇನ್ನಿಷ್ಟು ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡಿ ಇನ್ನು ಮುಂಬರುವ ವರ್ಷಗಳಲ್ಲಿ ಇದನ್ನೇ ಇನ್ನಿಷ್ಟು ಚೆಂದ ಪ್ರದರ್ಶಿಸತಕ್ಕಂತಹ ಶಕ್ತಿಯನ್ನು ಯುಕ್ತಿಯನ್ನು ಭಗವಂತನಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅವ್ರಿಗೆ ಇನ್ನೊಂದು ಹರ ನಮಃ ಪಾರ್ವತೀಪತಯೇ